ಹರಿ ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತಾ ನಿಶಾಚರ ಚಮೂಃ ರಾಮಾಯ ತಸ್ಮೈ ನಮಃ ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸುಂದರ ಅನ್ನುವ ಪದದ ಮಹಿಮೆ ಏನು, ಸುಂದರ ಕಾಂಡದ ಮಹಿಮೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಸುಂದರ ಕಾಂಡದ ಪ್ರತಿ ಅಕ್ಷರವೂ ಕೂಡ ಮಂತ್ರ, ಮತ್ತೆ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಇದನ್ನ ವಾಲ್ಮೀಕಿಗಳು ಹೇಳಿಲ್ಲದೆ ಇದ್ರೂ ಕೂಡ ಬೇರೆ ಕಡೆಯಲ್ಲಿ ಪುರಾಣಗಳಲ್ಲಿ ಅನುಭವಿಗಳ ಒಂದು ಇದರಲ್ಲಿ ಮಂತ್ರಶಾಸ್ತ್ರಗಳು ಅನ್ನಿಸಿಕೊಳ್ಳುವಂತ ಸಂಹಿತ, ಪರಾಶರ ಸಂಹಿತ, ಸುದರ್ಶನ ಸಂಹಿತ, ಗರ್ಗ ಸಂಹಿತ ಮೊದಲಾದ ಕೃತಿಗಳಲ್ಲಿ ನಾವು ಇದನ್ನ ನೋಡ್ತೇವೆ ಅಂತ ತಿಳ್ಕೊಂಡ್ವಿ. ಸುಂದರ ಅಂದಾಗ ಕಳೆದು ಹೋದದ್ದನ್ನ ಹಿಂತಿರುಗಿ ಪಡ್ಕೊಳ್ಳೋದು. ಅದರಲ್ಲಿ ನಮ್ಮೆಲ್ಲರಿಗೂ ಪ್ರಧಾನವಾದಂತ ಧ್ಯೇಯನೇ ಅದು. ನಾವೆಲ್ಲರೂ ನನ್ನ ತನವನ್ನ ಕಳ್ಕೊಂಡಿದ್ದೇವೆ. ನಾನು ಅಂದ್ರೆ ಏನು ಅನ್ನುವುದನ್ನ ತಿಳ್ಕೊಂಡಿಲ್ಲ ನಾವು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳುವ ಕಥಾಭಾಗವನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಸಿಂಹದ ಮರಿ ಒಂದು ಕುರಿ ಮಂದೆಯಲ್ಲಿ ಬಿದ್ದೋಗಿ, ಅಂದ್ರೆ ಪ್ರಸವ ಆದಾಗ, ಸಿಂಹಕ್ಕೆ ಪ್ರಸವ ಆದಾಗ ಸಿಂಹದ ಮರಿ ಒಂದು ಕುರಿ ಮಂದೆಯಲ್ಲಿ ಸಿಲುಕೊಂಡು ಅದು ಕುರಿಗಳ ಜೊತೆಯಲ್ಲಿ ಇದ್ದು ತಾನು ಬ್ಯಾ ಅಂತಾನೆ ಅಂತ ಇದ್ದು, ಕೊನೆಗೆ ಇನ್ನೊಂದು ಸಂದರ್ಭದಲ್ಲಿ ಬೇರೆ ಯಾವುದೋ ಒಂದು ಸಿಂಹ ಬೇಟೆಯಾಡೋದಕ್ಕೆ ಬಂದಾಗ, ಅರೆ ಇದೇನು ಕುರಿ ಮಂದೆನಲ್ಲಿ ಸಿಂಹ ಇದೆಯಲ್ಲ, ನನ್ನ ಜಾತಿಯನ್ನಿದಾನಲ್ಲ ಅಂತ ತಾನು ಬೇಟೆಯಾಡುವುದಕ್ಕೆ ಬಂದಿದ್ರು, ಆಹಾರಕ್ಕೋಸ್ಕರ ಬಂದಿದ್ರು, ಅದನ್ನ ಲೆಕ್ಕ ಮಾಡ್ಕೊಳ್ದೆ ಅವನನ್ನ ಕರ್ಕೊಂಡು ಹೋಗಿ ನಾನು ನೀನು ಒಂದೇ ಅನ್ನುವ ತನವನ್ನ ತೋರಿಸ್ತಾ ತನ್ನ ಹೊರರೂಪವನ್ನ ಅಂತಃಸತ್ವವನ್ನ ತೋರಿಸಿದ ಕಥೆಯನ್ನ ಸ್ವಾಮಿ ವಿವೇಕಾನಂದರು ನಮಗೇನು ಹೇಳ್ತಾರೆ. ಆ ರೀತಿ ನಾವು ನಮ್ಮ ತನ ಏನು, ನಮ್ಮ ಒಳಗೆ ಅಡಗಿರುವಂತಹ ಅನರ್ಘ್ಯ ರತ್ನ ಏನು, ನಮ್ಮ ಒಂದು ಸಾಮರ್ಥ್ಯ ಏನು, ನಮ್ಮ ಒಂದು ಶಕ್ತಿ ಏನು, ಯುಕ್ತಿ ಏನು, ಬಲ ಏನು, ಇದೆಲ್ಲವನ್ನ ನಾವು ಮರ್ತುಕೊಂಡು ಬಿಟ್ಟಿದ್ದೇವೆ. ಅದನ್ನ ತಿಳಿಸಿಕೊಡುವಂತ ಒಂದು ಗ್ರಂಥ, ಒಂದು ಭಾಗ ಈ ಸುಂದರ ಕಾಂಡ. ಆದ್ರಿಂದ ನಾವು ಕಳೆದುಕೊಂಡಿರುವುದನ್ನು ತೋರಿಸಿಕೊಡುತ್ತೆ. ಹಾಗೆ ಮೃತರಾಗಿ ಅಥವಾ ಮೃತರಂತೆ ಅವನದ್ದೇ ಆದಂತಹ ಬಂಧುವರ್ಗದವರು, ಹನುಮಂತನ ಬಂಧುವರ್ಗದವರು, ಹಾಗೆ ಸೀತಾಮಾತೆ ಶ್ರೀರಾಮನಿಲ್ಲದೆ ತನ್ನ ಬದುಕಿಗೆ ಅರ್ಥವೇ ಇಲ್ಲ ಅನ್ನುವಂಥ ಒಂದು ನೆಲೆಯಲ್ಲಿ ಇದ್ದಾಗ ಮೃತ ಸಂಜೀವಿನಿಯಾಗಿ ನಡೆದುಕೊಂಡಂತ ಒಂದು ರೀತಿ ಏನಿದೆ, ಆ ಹಿನ್ನೆಲೆಯಲ್ಲಿ ಕೂಡ ಸುಂದರಕಾಂಡ ಸುಂದರ ಅನ್ನುವ ಹೆಸರಿಗೆ ಸಾರ್ಥಕ ಆಗತ್ತೆ.
ಅಂದ್ರೆ ಮೃತ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ, ಜೀವಿಗಳನ್ನ, ವಸ್ತುಗಳನ್ನ ಸಂಜೀವಿನಿಯ ರೂಪದಲ್ಲಿ ಅದು ಉಜ್ಜೀವನಗೊಳಿಸುವಂಥದ್ದು. ಆದ್ರಿಂದ ಅದು ಸುಂದರ. ಹಾಗೆ ನಷ್ಟಪ್ರಾಯವಾಗಿರುವ ವಸ್ತುವನ್ನ ತಂದು ಕೊಡುವಂಥದ್ದು, ಆದ್ರಿಂದ ಸುಂದರ. ದುಃಖವನ್ನ ಅಳಿಸುವಂಥದ್ದು. ಜಾನಕಿ ಶೋಕನಾಶನಂ. ಕೇವಲ ಜಾನಕಿ ಅಷ್ಟೇ ಅಲ್ಲ, ರಾಮನ, ಸುಗ್ರೀವನ, ತನ್ನ ಬಂಧುವರ್ಗದ, ಹೀಗೆ ಅನೇಕ ರೀತಿಯಲ್ಲಿ ಅದು ಸುಂದರ ಅನ್ನುವುದನ್ನ ನಾವು ತಿಳ್ಕೊಂಡಿದ್ವಿ. ಮನನ ಮಾಡಿಕೊಂಡು ಹೇಗೆ ಅದು ಸುಂದರ ಅನ್ನೋದನ್ನ ಈಗ ನಾವು ಅಧ್ಯಯನ ಮಾಡೋದಕ್ಕೆ ಹೋಗೋಣ. ನಾನು ಒಂದು ಸಲಿ ಶ್ಲೋಕವನ್ನ ಓದ್ತೇನೆ. 5 ಶ್ಲೋಕ ಓದಿದ ಮೇಲೆ ಶ್ಲೋಕದ ಸಾರಾಂಶವನ್ನ ಹೇಳ್ತೀನಿ. ಎಲ್ಲರೂ ರಿಪೀಟ್ ಮಾಡಬಹುದು ನಿಮ್ಮ ಇದರೊಳಗೇನೆ. 2ನೇ ಸಲಿ ನಾನು ಒಂದ್ಸಲ ಹೇಳಿ 2ನೇ ಸಲಿ ಆವೃತ್ತಿ ಮಾಡ್ತೀನಿ, ಆಗ ನೀವು ಜೊತೆನಲ್ಲಿ ಹೇಳ್ಕೊಳ್ಬಹುದು. ಇದು ಮೊದಲನೇ ಸರ್ಗ. ಹನುಮಂತ ಸಮುದ್ರವನ್ನ ದಾಟುವ ಒಂದು ಪ್ರಸಂಗ. ಈ ಸರ್ಗವನ್ನ ಭವಸಾಗರವನ್ನ ದಾಟುವ ಅಪೇಕ್ಷೆ ಇರುವವರು ಪ್ರತಿದಿನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ 220 ಹತ್ತತ್ರ 220 ಶ್ಲೋಕಗಳಿದೆ. ಸುಮಾರು 3/4 ಗಂಟೆ 1 ಗಂಟೆ ಬೇಕಾಗುತ್ತೆ. ಪ್ರತಿದಿನ ಭವವನ್ನ ದಾಟಬೇಕು ಅಂತ ಅಪೇಕ್ಷೆ ಇರುವವರು ಇದನ್ನ ಪ್ರತಿದಿನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ತಥೋ ರಾವಣ ನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಈಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮ ವಾನರಃ ಸಮುದಗ್ರಶಿರೋಗ್ರೀವೋ ಗವಾಂ ಪತಿರಿವಾ ಬಭೌ ಅಥ ವೈಡೂರ್ಯವರ್ಣೇಷು ಶಾದ್ವಲೇಷು ಮಹಾಬಲಃ ಧೀರಃ ಸಲಿಲಕಲ್ಪೇಷು ವಿಚಚಾರ ಯಥಾ ಸುಖಂ ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ಉರಸಾ ಪಾದಪಾನ್ ಹರನ್. ಪದಚ್ಛೇದ ಮಾಡ್ಕೊಳ್ಳೋರು ಗುರ್ತಾಕೊಳ್ಳಿ. ಅಲ್ಲಿ ಧೀಮಾನ್ ಉರಸ ಇದೆ, ಧೀಮಾನ್ ಉರಸ, ಅದು ನೀವು ಅಲ್ಲಲ್ಲೇ ಗುರ್ತಾಕೊಂಡ್ರೆ ಉಚ್ಚಾರ ಮಾಡೋದು ಸುಲಭ ಆಗುತ್ತೆ. ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ಉರಸ ಪಾದಪಾನ್ ಹರನ್ ಮೃಗಾಂಶ್ಚ ಸುಬಹೂನ್ ನಿಘ್ನನ್ ಪ್ರವೃದ್ಧ ಇವ ಕೇಸರಿ ನೀಲಲೋಹಿತ ಮಾಂಜಿಷ್ಠ ಪದ್ಮ ವರ್ಣೈಃ ಸಿತಾಸಿತೈಃ. ಇದು ಒಂದೇ ಪದ. ನೀಲಲೋಹಿತ ಮಾಂಜಿಷ್ಠ ಪದ್ಮವರ್ಣೈಃ ಸಿತಾಸಿತೈಃ ಸ್ವಭಾವವಿಹಿತೈಶ್ಚಿತ್ರೈಃ. ಇಲ್ಲೂ ಗುರ್ತಾಕೊಳ್ಳಿ. ಧಾತುಭಿಃ ಸಮಲಂಕೃತಂ, ಅಲ್ಲಿ ಚಿತ್ರೈರ್ ಧಾತುಭಿಃ ಅಂತ ಇದೆ.
ಚಿತ್ರೈರ್, ಅಲ್ಲಿ ಋನ ಸಪರೇಟ್ ಮಾಡಿದ್ರೆ ಚಿತ್ರೈಹಿ, ಸ್ವಭಾವ ವಿಹಿತೈಶ್ಚಿತ್ರೈಹಿ ಧಾತುಭಿಃ ಸಮಲಂಕೃತಂ. ಸುಗ್ರೀವ ಮಳೆಗಾಲ ಕಳೆದ ನಂತರ ಸೀತೆಯನ್ನ ತಾನು ಹುಡುಕಿಸಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಹಾಗೆ ಪ್ರತಿಜ್ಞೆ ಮಾಡಿದ ಸುಗ್ರೀವ ತನ್ನ ಎಲ್ಲ ಬಂಧು ವರ್ಗವನ್ನ ಕರೆದ. ಒಂದೊಂದು ಗುಂಪಿಗೆ ಒಂದೊಂದನ್ನ ನಾಯಕನನ್ನಾಗಿ ಮಾಡಿ, ಒಬ್ಬೊಬ್ಬನನ್ನ ನಾಯಕನನ್ನಾಗಿ ಮಾಡಿ ಉತ್ತರ, ಪಶ್ಚಿಮ, ಪೂರ್ವ ಎಲ್ಲ ದಿಕ್ಕಿಗೆ ಕಳಿಸಿದ್ದ. ಎಲ್ಲರಿಗೂ 1 ತಿಂಗಳು ಗಡುವು ಕೊಟ್ಟಿದ್ದ. 1 ತಿಂಗಳೊಳಗೆ ಅವರು ಆ ಎಲ್ಲ ಉತ್ತರ ದಿಕ್ಕಿಗೆ ಹೋದವರು ಉತ್ತರ ದಿಕ್ಕಿನ ಮೂಲೆಯನ್ನ ಎಲ್ಲ ನದಿ, ನದ, ಬೆಟ್ಟ, ಗುಡ್ಡ ಎಲ್ಲ ಹುಡುಕೊಂಡು ವಾಪಸ್ ಬರ್ಬೇಕು. ಅದಕ್ಕೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಕಳಿಸಿದ್ದ. ಅಂದ್ರೆ ಗ್ರೂಪ್ ವೈಸ್, ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಹಾಗೆ ಒಟ್ಟು ಉತ್ತರಕ್ಕೆ ಹೋದವರು, ಪೂರ್ವಕ್ಕೆ ಪಶ್ಚಿಮಕ್ಕೆ ಹೋದವರು ಎಲ್ಲರೂ ಎಲ್ಲಾ ಮೂಲೆ ಜಾಡಾಡಿ ವಾಪಸ್ಸು ಬಂದಾಯ್ತು. ಹಾಗೆ ಯಾರಿಗೂ ಕೂಡ ಸೀತೆ ಸಿಕ್ಕಿಲ್ಲ. ದಕ್ಷಿಣಕ್ಕೆ ಹೋದವರು ಅಂಗದನನ್ನ ನಾಯಕನನ್ನಾಗಿ ಇಟ್ಟುಕೊಂಡು ಹೋಗಿದ್ದಾರೆ. ಅಂಗದನ ನಾಯಕತ್ವದಲ್ಲಿ ಜಾಂಬವಂತ ಮೊದಲಾದಂತ ಹಿರಿಯರು ಇದ್ದಾರೆ, ಹನುಮಾನು ಇದ್ದಾನೆ. ಈಗ ಈ ದಕ್ಷಿಣ ದಿಕ್ಕಲ್ಲಿ ಇರಬಹುದು ಅನ್ನುವ ಒಂದು ನಂಬಿಕೆಗೆ ಕಾರಣ ಏನಿತ್ತು ಅಂತ ಕೇಳಿದ್ರೆ, ಸೀತೆ ಹೋಗುವಾಗ ಈ ಒಂದು ಋಷ್ಯಮುಖ ಪರ್ವತದ ಮೇಲೆ ಹೋಗುವಾಗ ಬೆಟ್ಟದ ಮೇಲೆ ಕುಳಿತಿದ್ದಂತ ಯಾವುದೋ ಆಕೃತಿಗಳನ್ನ ನೋಡಿದ್ಲು. ಅದು ಕಪಿಗಳು ಅಂತ ಅಲ್ಲ. ಅವರು ಎತ್ತರದಲ್ಲಿ ಹೋಗ್ತಾ ಇದ್ರಲ್ಲ ವಿಮಾನದಲ್ಲಿ ರಾವಣನ ಜೊತೆಯಲ್ಲಿ. ಆಗ ನನಗೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರಾ? ಸೀತಾದೇವಿ ತಾನು ರಾವಣನಿಂದ ಅಪಹೃತಳಾಗುವಾಗ ಎಲ್ಲರಿಗೂ ಹೇಳಿದ್ಲು, ಗೋದೆ ರಾಮ ಬಂದ್ರೆ ನನ್ನನ್ನ ರಾವಣ ತಗೊಂಡು ಹೋದ ಅಂತ ಹೇಳ್ತೀಯಾ? ಜಿಂಕೆ, ರಾಮ ಬಂದ್ರೆ ನನ್ನನ್ನ ರಾವಣ ಕರ್ಕೊಂಡು ಹೋದ ಅಂತ ಹೇಳ್ತೀಯಾ ಅಂತ ದಾರಿ ಉದ್ದಕ್ಕೂ ಎಲ್ಲರಿಗೂ ಹೇಳ್ಕೊಂಡು ಹೋಗಿದ್ಲು. ಆದ್ರೆ ಯಾರೇನು ಮಾಡ್ತಾರೋ ಅವಳಿಗೆ ತಾನು ಈಗ ಸಿಲುಕಿಕೊಂಡಿರುವ ವಿಪತ್ತು ಅರಿವಾಗಿದೆ. ಆ ವಿಪತ್ತಿನಿಂದ ಹೊರಗೆ ಬರೋದಕ್ಕೆ ಏನು ದಾರಿ ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು ಜಾನಪದ ಕಥೆಗಳಲ್ಲೆಲ್ಲ ನೋಡ್ತೇವೆ, ಏನಪ್ಪಾ ರಾಗಿನ ಯಾವುದೋ ಧಾನ್ಯನ ಇಟ್ಕೊಂಡಿದ್ದು ಹೋಗ್ತಾರೆ, ಉದ್ದಕ್ಕೂ ಬೀಳಿಸ್ಕೊಂಡು ಹೋಗಿರ್ತಾರೆ, ಅದರ ಮೇಲೆ ಅವರು ದಾರಿಯನ್ನ ಗುರುತಿಟ್ಕೋತಾರೆ. ಹೀಗೆ ಏನೇನೋ ಕಥೆಗಳ ತರಹ ಇಲ್ಲಿ ಕೂಡ ಸೀತಾಮಾತೆ ಯಾರಿಂದಲಾದ್ರೂ ನನ್ನ ಮೂಲ ಗೊತ್ತಾಗ್ಲಿ, ನನ್ನ ಇದು ಗೊತ್ತಾಗ್ಲಿ ಅನ್ನಕ್ಕೆ ಪ್ರಯತ್ನ ಪಡ್ತಾ ದಾರಿಯಲ್ಲಿ ಹೋಗುವಾಗ ಋಷ್ಯಮುಖ ಪರ್ವತದ ಮೇಲೆ ಇದ್ದ ಯಾರನ್ನು ನೋಡಿ ತನ್ನ ಮೈಮೇಲಿನ ಆಭರಣಗಳನ್ನ ತೆಗೆದು ತನ್ನ ವಸ್ತ್ರದಲ್ಲಿ ಕಟ್ಟಿ ಅದನ್ನ ಕೆಳಗೆ ಹಾಕಿದಾಳೆ. ಅದು ಗುರುತು ಇದ್ದಿದ್ದರಿಂದ ಅದನ್ನ ರಾಮನಿಗೆ ಸುಗ್ರೀವಾದಿಗಳು ತೋರಿಸಿ ರಾಮ ಅದು ಸೀತೆಯದೇ ಅಂತ ಗುರುತಿಸಿದ ಮೇಲೆ ಈಗ ಅವ್ರಿಗೆ ಗೊತ್ತಾಗಿದೆ ಈ ದಿಕ್ಕಲ್ಲೇ ಅಂತ. ಆದ್ರಿಂದನೇ ಆದ್ರೂ ಬೇರೆ ಇನ್ನೆಲ್ಲಾದ್ರೂ ಬಚ್ಚಿಟ್ಟಿರ್ಬಹುದಲ್ಲ, ಅದಕ್ಕೋಸ್ಕರ ಉತ್ತರ, ಪೂರ್ವ, ಪಶ್ಚಿಮ ಕಳಿಸಿದ್ರು. ದಕ್ಷಿಣದಲ್ಲೇ ಇರಬಹುದು ಅನ್ನುವ ಭರವಸೆಯಿಂದ ಹನುಮನ ಕೈಗೆ ರಾಮ ಉಂಗುರವನ್ನು ಕೂಡ ಕೊಟ್ಟಿದ್ದ, ಮುದ್ರೆ ಉಂಗುರವನ್ನ. ಯಾಕೆಂದ್ರೆ ನೋಡಿದ್ದು ಈ ದಿಕ್ಕಿನಲ್ಲಿ ತಾನೆ, ಆ ಕಾರಣದಿಂದ. ಈಗ ದಕ್ಷಿಣ ದಿಕ್ಕಿಗೆ ಹೋದವರು ಎಲ್ಲಾ ಕಡೆಯಲ್ಲಿ ಹುಡುಕಾಡ್ತಾ ತುಂಬಾ ಹಸಿವು, ಬಾಯಾರಿಕೆಯಿಂದ ತೊಳಲಾಡ್ತಾ ಇದ್ದಾರೆ. ಎಲ್ಲೂ ನೀರು ಕಾಣ್ಲಿಲ್ಲ. ಕೊನೆಗೆ ಕಂಗೆಟ್ಟಿದ್ದಾರೆ. ಆಗ ಎಲ್ಲಿಂದನೋ ಒಂದು ಪೊದೆ ರೀತಿಯಿಂದ ನೀರು ಹಕ್ಕಿಗಳು ಬಂದಿದ್ದನ್ನ ನೋಡಿದ್ರು. ಹಾಗೆ ಆ ನೀರು ಹಕ್ಕಿಗಳು ಬರ್ತಾ ಇರೋದನ್ನ ನೋಡಿ, ಓಹೋ ಇಲ್ಲಿ ನೀರು ಇರಬಹುದು ಅಂತ ಎಲ್ಲರೂ ಆ ಕಡೆ ನುಗ್ಗಿದ್ರು. ಅದು ನೋಡಿದ್ರೆ ಒಂದು ಮಾಯಾ ವನ ಆಗಿತ್ತು, ಮಾಯಾ ಒಂದು ಬಿಲ. ಅದರ ಒಳಗೆ ಸೇರ್ಬಿಟ್ರು. ಕಾಲ ಕಳೆದಿದ್ದು ಗೊತ್ತಾಗಿಲ್ಲ, ಅಲ್ಲಿಂದ ಹೊರಗೆ ಬರಕ್ಕೆ ಗೊತ್ತಾಗ್ತಾ ಇಲ್ಲ. ನೀರೇನೋ ಕುಡಿದ್ರು. ಆಗ ಕಂಗೆಟ್ಟವರು ಏನಪ್ಪಾ ಮಾಡುದು, ಹೇಗೆ ನಾವು ಹೋಗುದು ಅಂತ ಪರಸ್ಪರ ಒಬ್ಬರೊಬ್ಬರು ಚಿಂತನೆ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಯೋಗಿನಿ ಆದವಳು ಕಾಣಿಸ್ಕೊಂಡ್ಳು. ಅವಳು ಕೇಳಿದ್ಲು, ಏನ್ ಸಮಾಚಾರ, ಯಾತಕ್ಕೆ ನೀವೆಲ್ಲ ಏನು ಒದ್ದಾಡ್ತಾ ಇದ್ದೀರಿ? ಅವರು ನಿಜ ವಿಷಯ ಹೇಳಿದ್ರು. ಬಾಯಾರಿಕೆ ಆಗಿತ್ತು, ನೀರು ಹಕ್ಕಿಗಳನ್ನ ನೋಡಿ ನಾವು ಆ ನೀರು ಹಕ್ಕಿಗಳ ಕಾರಣ ಇಲ್ಲಿ ಬಂದ್ವಿ, ನೀರಿಗಾಗಿ ಬಂದಿದ್ವಿ, ಹಸಿದಿದ್ವಿ, ನೀರು ಇದು ಆಯ್ತು, ಕಾಲ ಎಷ್ಟು ಕಳೀತೋ ಗೊತ್ತಾಗ್ತಿಲ್ಲ, ಇದರಿಂದ ನಾವು ಆಚೆ ಹೋಗ್ಬೇಕು,
ಈ ಗುಹೆಯಿಂದ ಹೆಂಗ್ ಆಚೆ ಹೋಗೋದು ಗೊತ್ತಾಗ್ತಾ ಇಲ್ಲ. ನಾವು ಹೀಗೆ ರಾಮ ಕಾರ್ಯಾರ್ಥ ಬಂದವರು, ಸುಗ್ರೀವನ ಕಡೆಯವರು ಅಂತ ವಿಷಯ ಹೇಳಿದ್ರು. ಈಕೆ ಸ್ವಯಂ ಪ್ರಭಾ ಅನ್ನುವ ಯೋಗಿನಿ ಮಯನ ಪುತ್ರಿ. ಆದ್ರಿಂದ ಆ ಮಯಾನೇ ಮಾಯಾ ಒಂದು ಗುಹೆಯನ್ನ ಈಕೆ ಸಾಧನೆಗೋಸ್ಕರ ಕಟ್ಟುಕೊಟ್ಟಿದ್ದಾನೆ. ಆದ್ರಿಂದ ಅವಳು ಹೇಳಿದ್ಲು, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ, ನಾನು ನಿಮ್ಮನ್ನ ಈ ಗುಹೆಯಿಂದ ಹೊರಗೆ ಬಿಡ್ತೀನಿ ಅಂತ. ಎಲ್ಲರೂ ಕಣ್ಣು ಮುಚ್ಚಿಕೊಂಡಾಗ ಅವರು ಕಣ್ಣು ತೆರೆದಾಗ ನೋಡಿದ್ದೇನು, ಮುಂದ್ಗಡೆ ಸಮುದ್ರ ಇದೆ, ಹಿಂದ್ಗಡೆ ಪರ್ವತಗಳ ಶ್ರೇಣಿ, ಪರ್ವತಗಳ ಸಾಲು ಇದೆ. ಅಂಥ ಜಾಗದಲ್ಲಿ ಕೂತಿದ್ದಾರೆ. ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಸಮುದ್ರ ದಡಕ್ಕಂತೂ ಬಂದಿದ್ದಾರೆ, ಇದು ಡೆಡ್ ಎಂಡ್ ಅಂತ ಗೊತ್ತಾಗಿದೆ, ದಕ್ಷಿಣದ ಡೆಡ್ ಎಂಡ್. ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಈ ಸಮುದ್ರವನ್ನ ದಾಟಬೇಕು. ಆಗ ಒಬ್ಬರೊಬ್ಬರು ಕೂಡ ಯೋಚನೆ ಮಾಡ್ತಾ ಎಲ್ಲಾ ಚಿಂತಾಮಗ್ನರಾಗಿದ್ದಾರೆ. ಏನು ಮಾಡೋದು, ಬೇರೆ ದಾರಿ ಕಾಣ್ತಾ ಇಲ್ಲ. ಈಗ ಸಮಯ ಅಂತೂ ಆಗೋಗಿದೆ, ಯಾಕೆ ಋತುಕಾಲ ಕಳೆದಿದೆ, ಸುಗ್ರೀವ ಕೊಟ್ಟ 1 ತಿಂಗಳು ಕಳೆದು ಹೋಗ್ಬಿಟ್ಟಿದೆ. ಆದ್ರಿಂದ ನಾವೀಗ ಹಿಂತಿರುಗಿ ಹೋದರೂ ಕೂಡ ನಮಗೆ ಸುಗ್ರೀವ ಉಳಿಸಲ್ಲ. ಅದೇ ಸುಗ್ರೀವಾಜ್ಞೆ ಅಂತ ನಾವು ನೋಡ್ತೇವಲ್ಲ, ಅವನು ಅಂಥ ಕಟ್ಟು ಆಜ್ಞೆ. ಆದ್ರಿಂದ ಎಲ್ಲರೂ ಯೋಚನೆ ಮಾಡಿದ್ರು, ಈಗ ಸಮುದ್ರ ದಾಟೋ ಪ್ರಶ್ನೆ ಇಲ್ಲ. ಯಾಕೆ, ಅಗಾಧವಾಗಿದೆ. ಎಷ್ಟು ದೂರ ಎಷ್ಟು ದೂರ ಎಷ್ಟು ದೂರ ನೋಡಿದ್ರು ನೀರು 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 ನೀರು. ಆದ್ರಿಂದ ಎಲ್ಲರೂ ಯೋಚನೆ ಮಾಡಿದ್ರು, ವಾಪಸ್ ಹೋಗಕ್ಕಾಗಲ್ಲ, ಸಮುದ್ರ ದಾಟಿ ಇನ್ನೇನಿದೆ ಗೊತ್ತಿಲ್ಲ. ಆದ್ರಿಂದ ನಾವೇನ್ ಮಾಡೋಣ, ಎಲ್ಲರೂ ಸತ್ತು ಬಿಡೋಣ ಅಂತ ಯೋಚನೆ ಮಾಡಿದ್ರು. ಹಾಗಾಗಿ ದಕ್ಷಿಣಾಭಿಮುಖವಾಗಿ ದರ್ಬೆಗಳನ್ನ ಹಾಕೊಂಡು ತಾವೇ ದರ್ಬೆಗಳ ಮೇಲೆ ಮಲಕೊಂಡು ರಾಮ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪ್ರತಿ ಜೀವಿಗೆ ಬೇಕಾದಂತ ಒಂದು ಅಂಶ. ಪ್ರತಿ ಜೀವಿ ಕೂಡ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಇರ್ಬೇಕು. ಹಾಗೆ ರಾಮನ ಒಂದು ಸಂಬಂಧ, ರಾಮ ಸುಗ್ರೀವರ ಸ್ನೇಹ, ಜಟಾಯು ಮರಣ, ಇದೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲಿ ಆ ಸಮುದ್ರದ ಹಿಂಬದಿಯಲ್ಲಿ ಕಾಣ್ತಾ ಇತ್ತಲ್ಲ ದೊಡ್ಡ ಪರ್ವತ ಶ್ರೇಣಿಗಳು, ಅಲ್ಲಿಂದ ಒಬ್ಬ ಜೋರಾಗಿ ಕೂಗ್ಕೊಂಡ, ನನ್ನ ಇಳಿಸಿ ನನ್ನ ಇಳಿಸಿ ಅಂತ. ಶಬ್ದ ಬರ್ತಾ ಇರೋದು ಗೊತ್ತಾಗ್ತಾ ಇದೆ, ಯಾರು ಏನು ಅನ್ನೋದು ಕಾಣ್ಲಿಲ್ಲ. ಕೊನೆಗೆ ಹೋಗಿ ಅವನನ್ನ ನೋಡಿದ್ರೆ ಒಳ್ಳೆ ದೊಡ್ಡ ಗಾತ್ರ. ಅರೆ, ಇವನೊಬ್ಬ ರಾಕ್ಷಸ ನಮ್ಮನ್ನ ತಿಂದು ಬಿಡ್ತಾನೇನೋ ಅಂತ ಭಯ. ನೋಡಿ, ಸಾಯೋದಕ್ಕೆ ಉನ್ಮುಖರಾಗಿದ್ದಾರೆ, ಆದ್ರೂ ತಿಂದು ಬಿಡ್ತಾನೇನೋ ಅನ್ನೋ ನಮ್ಮ ಪ್ರವೃತ್ತಿ ಹೇಗಿರುತ್ತೆ ಅನ್ನೋಕ್ಕೆ ಪ್ರತೀಕ ಅದು. ಕೊನೆಗೆ ಅವನನ್ನ ಇಳಿಸಿದ್ರು. ಅವನು, ನಾನು ನಿಮ್ಮನ್ನ ತಿನ್ನೋದವನಲ್ಲ, ನನ್ನ ತಮ್ಮನ ಮರಣ ವಿಷಯ ಹೇಳ್ತಾ ಇದ್ರಿ, ಅದನ್ನ ನಾನು ಕೇಳ್ಬೇಕು, ಅದಕ್ಕೋಸ್ಕರ. ಕೊನೆಗೆ ಎಲ್ಲ ವಿಚಾರ ಹೇಳಿದ ಮೇಲೆ ತನ್ನ ಮತ್ತು ಜಟಾಯುವಿನ ಸಂಬಂಧ, ತಾನು ಸಂಪಾತಿ ಎನ್ನುವವನು ಜಟಾಯುವಿಗೆ ಅಣ್ಣ, ನಾವಿಬ್ಬರೂ ಕೂಡ ಈ ಗರುಡನ ಸಂತತಿಯವರು, ಕದ್ರುವಿನ ವಿನತ ಮಕ್ಕಳು. ಆದ್ರಿಂದ ನಾವು ಅತ್ಯಂತ ಪ್ರಬಲವಾದ ರೆಕ್ಕೆ ಉಳ್ಳವರಾಗಿದ್ವಿ. ಆಕಾಶದಲ್ಲಿ ಎತ್ತರ 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 ಎತ್ತರಕ್ಕೆ ಯಾರು ಹಾರ್ತಾರೆ ಅಂತ ಸ್ಪರ್ಧೆ ಇಟ್ಕೊಂಡು ಹಾರ್ತಾ ಇರುವಾಗ ನನ್ನ ತಮ್ಮ ಸೂರ್ಯನ ಹತ್ತಿರಕ್ಕೆ ಹೋಗ್ಬಿಟ್ಟ. ಎಲ್ಲಿ ತಮ್ಮ ಸುಟ್ಟೋಗ್ತಾನೋ ಅಂತ ತಮ್ಮನ ರಕ್ಷಣೆ ಮಾಡೋದಕ್ಕೆ ನಾನು ನನ್ನ ರೆಕ್ಕೆಯನ್ನ ಚಾಚಿದೆ, ತಮ್ಮನ ಮೇಲೆ ರೆಕ್ಕೆ ಚಾಚಿದೆ. ಆಗ ನನ್ನ ರೆಕ್ಕೆ ಸುಟ್ಟು ನಾನು ಕೆಳಗೆ ಬಿದ್ದೆ. ನನಗೆ ತುಂಬಾ ನೋವಾಯ್ತು. ಆಗ ನನಗೆ ಅಶರೀರವಾಣಿ ಕೇಳಿಸ್ತು, ನೀನು ಇಲ್ಲೇ ಇರು, ರಾಮನ ಕೆಲಸಕ್ಕಾಗಿ ಇರು, ರಾಮನ ಕೆಲಸಕ್ಕೆ ನೀನು ಸಹಾಯ ಮಾಡಿದಾಗ ನಿನಗೆ ಮತ್ತೆ ರೆಕ್ಕೆ ಬರುತ್ತೆ ಅನ್ನುವುದು. ಹಾಗಾಗಿ ನಾನು ಅದಕ್ಕೆ ಕಾಯ್ತಾ ಇದ್ದೆ. ನನಗೆ ಗೊತ್ತು, ಸಮುದ್ರವನ್ನ ದಾಟಿ ಹೋದರೆ ಲಂಕೆ ಇದೆ, ಅಲ್ಲಿ ರಾವಣ ಇದ್ದಾನೆ, ಅಲ್ಲೇ ಸೀತಾ ಇದ್ದಾಳೆ, ನೀವು ಸಮುದ್ರವನ್ನ ಲಂಘನ ಮಾಡಬೇಕು ಅನ್ನುವ ಮಾತನ್ನ ಹೇಳುವಲ್ಲಿಯ ವೇಳೆಗೆ ಸಂಪಾತಿಗೆ ರೆಕ್ಕೆ ಬಂತು, ಅವನು ಹಾರಿ ಹೊಟ್ಟೋದ. ಈಗ ಇಷ್ಟು ದೊಡ್ಡ ಸಮುದ್ರನ ದಾಟುದು ಯಾರು, ಹೇಗೆ? ಆಗ ಜಾಂಬವಂತ ಎಲ್ಲರನ್ನೂ ಕೇಳ್ಕೊಂಬಂದ, ನೀನು ನೀನು ನೀನು. ಎಲ್ಲರೂ ಕೈ ಆಡಿಸಿದ್ರು. ಕೊನೆಗೆ ಜಾಂಬವಂತನಿಗೆ ಹನುಮನಲ್ಲಿ ಸಾಮರ್ಥ್ಯ ಇದೆ ಅಂತ ಗೊತ್ತಿದೆ. ಆದ್ರಿಂದಲೇ ಇದು ಸುಂದರ. ನಮ್ಮ ಸಾಮರ್ಥ್ಯ, ನಮ್ಮ ಒಳಗೆ ಆ ಪೊಟೆನ್ಶಿಯಲ್, ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ, ಆ ಪೊಟೆನ್ಸಿ ನಮ್ಮೊಳಗಿದೆ, ಆ ಬಲ ನಮ್ಮೊಳಗಿದೆ. ಆದ್ರೆ ನಾವು ಅದನ್ನ ಮನನ ಮಾಡ್ತಾ ಇಲ್ಲ, ಮೇಲಕ್ಕೆ ತಂದುಕೊಳ್ತಾ ಇಲ್ಲ, ಎಚ್ಚರಗೊಳಿಸ್ಕೊಳ್ತಾ ಇಲ್ಲ. ಹಾಗಾಗಿ ಹನುಮನ ಒಂದು ಚರಿತೆ ನಮಗೆ ಆ ಬಲವನ್ನು, ಅಂದ್ರೆ ಆ ಒಳಗಿನ ಅಂತಃಸತ್ವವನ್ನು ಕೊಡುತ್ತೆ.
ಹನುಮನ ಹತ್ತಿರ ಎಲ್ಲರೂ ನಂಗಾಗಲ್ಲ ಅಂದ ಮೇಲೆ ಹನುಮನ ಹತ್ತಿರ ಬಂದು ಜಾಂಬವಂತ ಹೇಳ್ದ, ಹನುಮ ನಿನಗೆ ಎಲ್ಲ ಸಾಮರ್ಥ್ಯ ಇದೆ. ಹೇಗೆ ಆರಂಭದಲ್ಲಿ ಸಿಂಹದ ಮರಿಗೆ ತನ್ನ ಪರಿಚಯವನ್ನ ನೀನು ನೋಡು ಅಂತ ನೋಡು ನಂತರ ಹಾಗೆ ಹೇಳುವ ಹಾಗೆ, ಹನುಮ ನಿನ್ನಲ್ಲಿ ಸಾಮರ್ಥ್ಯ ಇದೆ, ನಿನಗೆ ಶಕ್ತಿ ಇದೆ, ನೀನು ಹಾರಬಲ್ಲೆ, ನಿನಗೆ ಇದನ್ನ ಮರೆಯುವಂತೆ ಋಷಿಗಳ ಶಾಪ ಇದೆ, ಏಳು ಮೇಲೆ ಎದ್ದೇಳು, ಉತ್ತಿಷ್ಠತ ಜಾಗ್ರತ, ಅಗ್ನಿಮಿಚ್ಛಧ್ವಂ ಭಾರತ ಅಂತ ಒಂದಿದೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಂತ ಒಂದಿದೆ. ಹಾಗೆ ಏಳು ಅಂತ ಹಾಗೆ ಅರ್ಜುನನಿಗೂ ಕೂಡ ತಾನೆ ಉತ್ತಿಷ್ಠ ಅಂತ ಆ ರೀತಿಯಲ್ಲಿ ಹನುಮನನ್ನ ಇವನು ಎಬ್ಬಿಸಿದ. ಈಗ ಅಲ್ಲಿಂದ ನೋಡಿ ಇದು ಶುರುವಾಗ್ತಾ ಇದೆ. ಇದಿಷ್ಟು ಸುಂದರ ಕಾಂಡದ ಹಿನ್ನೆಲೆ. ಈಗ ಆ ಹನುಮಂತ ಒಂದು ಸಲಿ ತನ್ನ ಮೈ ಕೊಡವಿ ನಿಂತ. ಎಲ್ಲಿದ್ದಾನೆ ಅವನು? ಇನ್ನ ಮಿತ್ರರ ಜೊತೆಯಲ್ಲೇ ಇದ್ದಾನೆ. ನೀವು ಚಿತ್ರ ಕಣ್ಣಲ್ಲಿ ತಂದ್ಕೊಳ್ಬೇಕು. ಎಲ್ಲ ಮಿತ್ರರು ಇದ್ದಾರೆ, ಮಿತ್ರರ ಜೊತೆಯಲ್ಲಿದ್ದಾನೆ. ಅವನು ಈಗ ಏನ್ ನಿರ್ಣಯ ಮಾಡ್ದ? ತಥೋ ರಾವಣ ನೀತಾಯ ಸೀತಾಯಾ ಶತ್ರುಕರ್ಷಣ. ಇದು ಒಂದು ಮಂತ್ರ. ಇದನ್ನ ಸಂಪುಟೀಕರಣಕ್ಕೆ ಕೂಡ ಹೇಳ್ತಾರೆ ಎಲ್ಲ ಇದರಲ್ಲಿ. ಈಗೇಶ ಪದಮನ್ವೇಷ್ಟು ಚಾರಣಾಚರಿತೆ ಪಥಿ. ರಾವಣನು ಎತ್ತುಕೊಂಡು ಹೋಗಿರುವಂತಹ ಸೀತೆಯನ್ನ ತಾನು ಹುಡುಕಬೇಕು. ಆ ಸೀತೆಯನ್ನ ಹುಡುಕಕ್ಕೋಸ್ಕರ ಅವನೇನ್ ಮಾಡ್ದ? ಚಾರಣರು ಅಂದ್ರೆ ನಡೆದು ದಾರಿಯಾಗಿದೆಯಲ್ಲ ಆ ದಾರಿ, ಅದೇ ರೀತಿಯಲ್ಲಿ ಇವನು ಆ ಯಕ್ಷಗಂಧರ್ವ ಸಿದ್ಧ ಮೊದಲಾದಂಥ ದಿವ್ಯ ಜೀವಿಗಳು ಸಂಚರಿಸುವ ದಾರಿಯಲ್ಲಿ ಹೊರಟ. ಹಾಗೆ ಅವನು ಹೊರಡುವಾಗ ತನ್ನ ಮನಸ್ಸಲ್ಲಿ ಒಂದು ನಿರ್ಣಯ ಮಾಡಿಕೊಂಡಿದ್ದಾನೆ. ಇದು ಯಾರು ಮಾಡಲಾಗದ್ದು, ನಿಷ್ಪ್ರತಿದ್ವಂದ್ವ ಮತ್ತೆ ಅತ್ಯಂತ ಕಠಿಣತರವಾದದ್ದು. ಇಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಮೊದಲಿಗೆ ಕುತ್ತಿಗೆಯನ್ನ ಹೀಗ್ ಮಾಡ್ಕೊಂಡ. ಕುತ್ತಿಗೆಯನ್ನ ಬಿಗಿ ಮಾಡಿ ತನ್ನ ಉಸಿರಿನೆಲ್ಲ ಬಿಗಿ ಹಿಡಿದ. ಈಗ ನೋಡಿ, ಇದನ್ನ ನಾವು ನೋಡಿದಾಗ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಒಬ್ಬ ಯೋಗಿ ಯೋಗವನ್ನ ಅನುಷ್ಠಾನ ಮಾಡ್ಬೇಕಾದ್ರೆ, ಪ್ರಾಣಾಯಾಮಾದಿ ಸಾಧನೆ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಹೇಗಿರ್ಬೇಕು? ಕುತ್ತಿಗೆ, ತಲೆ, ಕುತ್ತಿಗೆ, ಬೆನ್ನು ಒಂದು ನೇರ. ಹಾಗೆ ಇವನು ಸಮುದಗ್ರ ಶಿರೋ ಎಲ್ಲವನ್ನ ಹೀಗೆ ಮಾಡ್ಕೊಂಡವನು ಹೇಗ್ ಕಾಣ್ತಿದ್ದಾನಪ್ಪ ಅಂದ್ರೆ ಒಂದು ಗೂಳಿ ತರಹ ಕಾಣ್ತಾ ಇದ್ದಾನೆ, ಬಲಿಷ್ಠವಾದ ಗೂಳಿ ತರಹ. ಆಮೇಲೆ ಒಂದೊಂದೇ ಹೆಜ್ಜೆ ಇಡ್ತಾ ಹೊರಟ. ಎಲ್ಲಿ ಹೋಗ್ತಿದ್ದಾನೆ? ಹುಲ್ಲುಗಾವಲು. ಇವರೆಲ್ಲ ಇದ್ರಲ್ಲ, ಇಳ್ಕೊಂಡಿದ್ರಲ್ಲ, ಅಲ್ಲಿ ಹುಲ್ಲುಗಾವಲಿದ್ದೆ. ಆ ಹುಲ್ಲುಗಾವಲಿನಲ್ಲಿ ಹೆಜ್ಜೆ ಇಡ್ತಾ ಧೈರ್ಯವಾದ ಒಂದು ಹೆಜ್ಜೆಯನ್ನ ಇಡ್ತಾ ಸುಖವಾಗಿ ಹೋಗ್ತಿದ್ದಾನೆ. ಟೆನ್ಷನ್ ಇಲ್ಲ, ಭಯ ಇಲ್ಲ, ಗಾಬರಿ ಇಲ್ಲ. ಅವನು ಆರಾಮಕ್ಕೆ ಹೆಜ್ಜೆ ಇಟ್ಕೊಂಡು ಹೋದ. ಹಾಗವನು ಹೋಗ್ತಾ ಇದ್ರೆ ಅವನ ದಪ್ಪ ಕಾಲು, ಭಾರದ ಕಾಲು, ಆ ಬಲಿಷ್ಠವಾದ ನಡೆ ಇದೆಯಲ್ಲ, ಅದರಿಂದ ಅಲ್ಲಿ ಸುತ್ತ ಇದ್ದ ಹಕ್ಕಿಗಳೆಲ್ಲ ಹೆದರ್ಬಿಟ್ವು. ದ್ವಿಜ ಅಂದ್ರೆ ಹಕ್ಕಿಗಳೆಲ್ಲ ಹೆದರ್ಕೊಂಡು ಹೊರಟು. ಇವನು ಎದೆ ಉಬ್ಬಿಸ್ಕೊಂಡು ಹೀಗ್ ಬರ್ತಿದ್ದಾನಲ್ಲ, ಆ ಎದೆ ಉಬ್ಬಿದ್ದಕ್ಕೆ ಮರಗಳು ತಗಲಿದ್ರೆ ಮರಗಳೆಲ್ಲ ಅಲುಗಾಡ್ತಾ ಇದೆ, ಮರಗಳು ಉರುಳು ಹೋಗುತ್ತೆ. ಅಷ್ಟು ಬಲವನ್ನ ತನ್ನೊಳಗೆ ಕೇವಲ ಉಸಿರನ್ನ ಒಂದು ಬಿಗಿ ಮಾಡಿ ತಂದುಕೊಂಡಿದ್ದಾನೆ. ಹಾಗೆ ಮಾಡ್ತಾ ದಾರಿಯಲ್ಲಿ ಬಂದಂತ ಪ್ರಾಣಿಗಳಿಗೆ, ಹಕ್ಕಿಗಳಿಗೆ ಎಲ್ಲ ಭಯವನ್ನ ಉಂಟು ಮಾಡ್ತಾ ಒಳ್ಳೆ ಸಿಂಹದ ತರಹ ಅವನು ಹೊರಟ. ಒಂದು ಸಲಿ ಗೂಳಿ ತರಹ, ಇನ್ನೊಂದು ಸಲಿ ಸಿಂಹದ ತರಹ ಹೊರಟ. ಹಾಗೆ ಅವನು ಹೋಗುವಾಗ ದಾರಿಯಲ್ಲಿ ವಿಚಿತ್ರವಾದಂತ ಧಾತುಗಳು, ಅಂದ್ರೆ ಪಚ್ಚೆ, ಹಸಿರು, ಮರಕತ ಹೀಗೆ ಇರುವಂತ ಅನೇಕ ವಿವಿಧ ಬಣ್ಣಗಳಿಂದ ಕೂಡಿರುವಂತ, ಕಪ್ಪು ಬಿಳಿ ಬಣ್ಣಗಳಿಂದ ಕೂಡಿರುವ, ನೀಲ, ಕೆಂಪು ಇತ್ಯಾದಿ ಬಣ್ಣಗಳಿಂದ ಕೂಡಿರುವಂತ ಧಾತುಗಳಿಂದ ಕೂಡಿರುವ ಜಾಗದಲ್ಲಿ ಅವನು ಹೊರಟ. ಜೊತೆಯಲ್ಲಿ ಒಂದು ಸಲ ಹೇಳ್ಕೊಂಡ್ಬಿಡೋಣ. ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣಃ ಈಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪಥಿ ದುಷ್ಕರಂ. ಇದು ಹೇಳುವಾಗ ನಿಮ್ಮೊಳಗೆ ಕಣ್ಣೊಳಗೆ ಚಿತ್ರ ಬರ್ತಿದ್ಯಾ ಅಂತ ಭಾವಿಸ್ಕೊಳ್ಳಿ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮ ವಾನರಃ ಸಮುದಗ್ರ ಶಿರೋ ಗ್ರೀವೋ
ಗವಾಂ ಪತಿರಿವಾ ಬಭೌ ಅಥ ವೈಡೂರ್ಯವರ್ಣೇಷು ಶಾದ್ವಲೇಷು ಮಹಾಬಲಃ ಧೀರಃ ಸಲಿಲಕಲ್ಪೇಷು ವಿಚಚಾರ ಯಥಾ ಸುಖಂ ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ಉರಸಾ ಪಾದಪಾನ್ ಹರನ್ ಮೃಗಾಂಶ್ಚ ಸುಬಹೂನ್ ನಿಘ್ನನ್ ಪ್ರವೃದ್ಧ ಇವ ಕೇಸರಿ ನೀಲಲೋಹಿತಮಾಂಜಿಷ್ಠ ಪದ್ಮವರ್ಣೈಃ ಸಿತಾಸಿತೈಃ ಸ್ವಭಾವವಿಹಿತೈಶ್ಚಿತ್ರೈಃ ಧಾತುಭಿಃ ಸಮಲಂಕೃತಂ ಕಾಮರೂಪಿಭಿರಾವಿಷ್ಟಂ ಅಭೀಕ್ಷ್ಣಂ ಸಪರಿಚ್ಛದೈಃ ಯಕ್ಷಕಿನ್ನರ ಗಂಧರ್ವೈಃ ದೇವಕಲ್ಪೈಶ್ಚ ಪನ್ನಗೈಃ ಯಕ್ಷಕಿನ್ನರ ಗಂಧರ್ವೈಃ ದೇವಕಲ್ಪೈಶ್ಚ ಪನ್ನಗೈಃ ಸೇವ್ಯಮಾನೆ ಗಿರಿಶ್ರೇಷ್ಠೆ ಬಹುನಾಗವರಾಯುತೆ ತಿಷ್ಠನ್ ಕಪಿವರಸ್ತತ್ರ ಹೃದೆ ನಾಗೈವಾ ಬಭೌ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ ಅಂಜಲಿಂ ಪ್ರಾಂಗುಖಃ ಕುರ್ವನ್ ಪವನಾಯಾತ್ಮಯೋನಯೇ ಮನಸಾ ವಂದ್ಯ ರಾಮಾಯ ಲಕ್ಷ್ಮಣಾಯ ಮಹಾಹರಿಃ ಮನಸಾ ವಂದ್ಯ ರಾಮಾಯ ಲಕ್ಷ್ಮಣಾಯ ಮಹಾಹರಿಃ ಸರಿತಃ ಸಾಗರಾಂಶ್ಚಾಪಿ ಪ್ರಣಮ್ಯ ಶಿರಸಾ ಹರಿಃ ಜ್ಞಾತೀನ್ಸ್ತಾನ್ ಸಂಪರಿಷ್ವಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ ಈಗ ಅವನು ಹೋಗುತ್ತಾ ಇರುವ ದಾರಿಯಲ್ಲಿ ಏನಿತ್ತು? ಕಪ್ಪು ಬಣ್ಣದ, ಕೆಂಪು ಬಣ್ಣದ ಇತ್ಯಾದಿ ಅನೇಕ ಧಾತುಗಳು ಇತ್ತು. ಧಾತುಗಳು ಅಂದ್ರೆ ಮೂಲ ವಸ್ತುಗಳು, ಅವುಗಳು ಇತ್ತು. ಮತ್ತೆ ಅವನು ಹೋಗುತ್ತಾ ಇರುವ ದಾರಿಯಲ್ಲಿ ಬೇಕಾದ ರೂಪವನ್ನ ತಳೆಯುವಂತ ಯಕ್ಷರು, ಕಿನ್ನರರು, ಗಂಧರ್ವರು, ದೇವತೆಗಳಿಗೆ ಸಮಾನರಾದ ಪನ್ನಗರು ಅಂದ್ರೆ ಹಾವುಗಳಲ್ಲಿ, ದೇವತೆಗಳ ನಾಗ ಅನ್ನುವ ದೇವತೆಗಳಿದಾರಲ್ಲ ಆ ತರ ಅವರುಗಳು, ಅವರೆಲ್ಲ ಎಲ್ಲಿದ್ದಾರೆ? ಈ ಪರ್ವತ, ಇವನು ಹೋಗ್ತಾ ಇದ್ದಾನಲ್ಲ ಆ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಸರ್ಪಗಳು ಕೂಡ ಇದೆ. ಆ ಕಡೆಗೆ ಅವನು ಹೋಗ್ತಾ ಹೇಗೆ ಕಾಣಿಸ್ತಾ ಇದ್ದಾನಪ್ಪ ಅಂದ್ರೆ, ಆ ದೊಡ್ಡ ಕೊಳದೊಳಗಡೆ ಒಂದು ಆನೆ ಇಳಿದಿದ್ರೆ ಹೇಗೋ ಹಾಗೆ ಕಾಣ್ತಾ ಇದ್ದಾನೆ. ಹಾಗೆ ಅವನು ಸಾಗ್ತಾ ಇದ್ದಾನೆ. ಹೇಗೆ ಕೊಳ ಅಂದ್ರೆ ಸುತ್ತಲೂ ಈ ಯಕ್ಷಗಂಧರ್ವ ಕಿನ್ನರಾದಿಗಳು, ಸುತ್ತಲೂ ಗಿಡ ಮರಗಳು, ಸುತ್ತಲೂ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಕಂಗೆಟ್ಟು ಹಾರ್ತಾ ಇರುವುದು, ಈ ರೀತಿಯಾದ ನಡುವಿನಲ್ಲಿ ಇವನಿದ್ದಾನೆ. ಆದ್ರಿಂದ ಅದು ಒಳ್ಳೆ ಒಂದು ಕೊಳದೊಳಗಡೆ ಒಂದು ನಾಗದ ತರಹ, ನಾಗ ಅಂದ್ರೆ ಆನೆ, ಹಾಗೆ ಕಾಣ್ತಾ ಇದ್ದಾನೆ.
ಹಾಗಿರುವ ಅವನು ಮೊದಲೇನು ಮಾಡ್ದ, ಎಲ್ಲರಿಗೆ ನಮಸ್ಕಾರ ಮಾಡ್ದ. ಈ ನಮಸ್ಕಾರ ಅನ್ನುವುದರ ಕುರಿತು ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ನಮಸ್ಕಾರಕ್ಕೆ ತುಂಬಾ ಶಕ್ತಿ ಇದೆ, ತುಂಬಾ ಮಹಿಮೆ ಇದೆ. ಆ ನಮಃ ಅನ್ನುವುದನ್ನ ಹೇಳದೆ ಕೈ ಜೋಡಿಸಿದರೂ ಕೂಡ ಅದು ಅತ್ಯಂತ ಪ್ರಬಲವಾದ ಫಲವನ್ನ ಕೊಡುತ್ತೆ, ದುಷ್ಕರವಾದ ಫಲವನ್ನ ಕೊಡುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದರಲ್ಲಿ ನಾವು ಹೇಳಿಕೊಂಡಿದ್ದೇವೆ, ವೇದಾಂತ ದೇಶಿಕರು ಅಂಜಲಿ ಅನ್ನುವುದರ ಮೇಲೆ, ಕೈ ಜೋಡಿಸುವುದರ ಮೇಲೆ ಒಂದು ಸ್ತೋತ್ರವನ್ನೇ ರಚನೆ ಮಾಡಿದ್ದಾರೆ. ಎಷ್ಟು ಅದರಿಂದ ಅಂಜಲಿ ಮಹಿಮಾ ಅನ್ನೋದನ್ನ ಹೇಳೋದಕ್ಕೆ. ಮತ್ತೆ ನಮಗೆ ಸಾಕ್ಷಿಯಾಗಿ ಕೈ ಮುಗಿದದ್ದರ ಮಾತ್ರದಿಂದ ಪ್ರತಿಯೊಬ್ಬರು ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿ ಹೇಳಿ ಕೇವಲ 16 ವರ್ಷದ ಆಯಸ್ಸಿನ ಮಾರ್ಕಂಡೇಯ 6 ಬ್ರಹ್ಮ ಕಳೆದು 7ನೇ ಬ್ರಹ್ಮ, ಒಂದು ಬ್ರಹ್ಮನಿಗೆ 31,01,040 ಕೋಟಿ ವರ್ಷ, 31,01,040 ಕೋಟಿ ವರ್ಷ ಒಬ್ಬ ಬ್ರಹ್ಮ ಆದ್ರೆ ಅಂಥ 6 ಬ್ರಹ್ಮರನ್ನ ಕಳೆದ್ರು. ಅಂದ್ರೆ ಆ ನಮಸ್ಕಾರದ ಶಕ್ತಿ. ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನಮ್ಮಲ್ಲಿ ಆ ವಿಧೇಯತೆ ವಿನಯತೆ ಇರಬೇಕು ಅನ್ನುವುದನ್ನ ತೋರಿಸಿಕೊಡುವುದರ ಮೂಲಕ ಇದು ತತ್ವ ಇಲ್ಲಿ. ಅವನು ಮೊದಲಿಗೆ ಸೂರ್ಯನಿಗೆ ನಮಸ್ಕಾರ ಮಾಡ್ದ. ಸೂರ್ಯ ಹನುಮನಿಗೆ ಗುರು, ಸ ಸೂರ್ಯಾಯ, ಸೂರ್ಯನಿಗೆ. ಇದು ಕೂಡ ಒಂದು ಮಂತ್ರಶಕ್ತಿ ಇರುವ ಸ್ತೋತ್ರ. ಮಹೇಂದ್ರ, ಈ ಇಂದ್ರಿಯಗಳಿಗೆಲ್ಲ ಅಧಿಪನಾದವನಿಗೆ, ತನ್ನ ತಂದೆಯಗೆ, ಮತ್ತೆ ತನ್ನ ಸೃಷ್ಟಿಗೆ ಕಾರಣನಾದ ಬ್ರಹ್ಮನಿಗೆ, ಹಾಗೆ ಎಲ್ಲ ಭೂತಗಳು, ಪಂಚಭೂತಗಳು, ಸಕಲ ಜೀವಕೋಟಿಗಳು ಎಲ್ಲರಿಗೂ ಕೂಡ ಕೈ ಮುಗಿದು ನನಗೆ ಅನುಮತಿಯನ್ನ ಕೊಡಿ. ನಾನು ಈಗ ನಿಷ್ಪ್ರತಿದ್ವಂದ್ವಂ ದುಷ್ಕರಂ, ಯಾರು ಮಾಡಲಾಗದೇ ಇರುವ ಕೆಲಸ ಮಾಡಕ್ ಹೊರಟಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಅಂತ ಅವನು ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದಾನೆ. ಸೂರ್ಯ ಗುರು, ಆದ್ರಿಂದ ಮೊದಲಿಗೆ ನಾವು ಕೂಡ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಗುರುವಿನ ವಂದನೆ ಮಾಡಿ ನಿರ್ವಿಘ್ನ ಕೆಲಸಕ್ಕೆ ಗಣಪತಿ ಅಥವಾ ಅದಕ್ಕೆ ಸಮಾನವಾದ ದೇವತೆ, ಪರಂಪರೆಯಲ್ಲಿ ಇರುವ ದೇವತೆಯನ್ನ, ವಿಶ್ವಕ್ಸೇನ ಮೊದಲಾದ ದೇವತೆಗಳನ್ನ ನಮಸ್ಕರಿಸ್ತಾ ಮುಂದಕ್ಕೆ ಪ್ರಧಾನ ದೇವತೆಗಳನ್ನ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಬೇಕು ಅನ್ನುವ ಒಂದು ಕ್ರಮನೂ ಕೂಡ ತೋರಿಸ್ತಾ ಇದ್ದಾನೆ. ಸೂರ್ಯ ಇವನಿಗೆ ಹೇಗೆ ಗುರು ಅಂತ ಕೇಳಿದ್ರೆ, ಇವನು ಎಲ್ಲಾರು ಇವನ ಗುರುವಾಗಿ ಸೂರ್ಯನನ್ನೇ ಬೇಡ್ಕೊಂಡ, ನೀನೇ ನನಗೆ ವಿದ್ಯೆ ಹೇಳಬೇಕು ಅಂತ. ಸೂರ್ಯ ಸಕಲ ಜ್ಞಾನ ನಿಧಿ, ಆದ್ರಿಂದಲೇ ಪ್ರತಿಯೊಬ್ಬರೂ ಕೂಡ ಸೂರ್ಯನನ್ನ ನಮಸ್ಕರಿಸುವಾಗ ನಮಸ್ಕರಿಸಿದರೆ ನಮಗೆ ಆ ಜ್ಞಾನವೆಲ್ಲವೂ ಬರುತ್ತೆ ಅನ್ನುವ ಒಂದು ಸಂಕಲ್ಪ ಹಿಂದಿನ ಋಷಿ ಮುನಿಗಳದು. ಇವನು ಸೂರ್ಯನನ್ನ ಕೇಳಿದಾಗ, ಅರೆ ನಾನ್ ಹೇಗಪ್ಪ ನಿನಗೆ ವಿದ್ಯೆ ಹೇಳ್ಕೊಡಕ್ಕಾಗತ್ತೆ, ನಾನು ನನ್ ಕೆಲಸ ಬಿಟ್ಟು ಬರಕ್ಕಾಗತ್ತಾ, ನಾನೇ ನಿನ್ ಜೊತೆಗೆ ಬರ್ತೇನೆ. ಇದು ಹನುಮನ ಒಂದು ಮಹಿಮೆ, ಹನುಮನ ಒಂದು ಶಕ್ತಿ. ಸೂರ್ಯ ಯಾವ ವೇಗದಲ್ಲಿ ಚಲಿಸ್ತಾನೆ ಹಾಗೆ ಸೂರ್ಯನ ವೇಗದಲ್ಲಿ ತಾನು ಅವನ ಪಕ್ಕದಲ್ಲಿ ಚಲಿಸ್ತಾ ಚಲಿಸ್ತಾ ಸೂರ್ಯನ ತಾಪದಿಂದ ಬೆಂದು ಹೋಗದೆ ಸೂರ್ಯ ಕೊಟ್ಟಂತ ಜ್ಞಾನವನ್ನ ಪಡೆದುಕೊಂಡ ಅಂತ ನಮಗೆ ಹೇಳುತ್ತೆ ನಮ್ಮ ಗ್ರಂಥಗಳು. ಆದ್ರಿಂದ ಸೂರ್ಯನನ್ನ ಗುರುವಾಗಿ ಪಡೆದು ಸೂರ್ಯನಿಂದ ವ್ಯಾಕರಣಾದಿ, ಇವನು ನವ ವ್ಯಾಕರಣ, ನಾವು ಹಾಡು ಹೇಳ್ತೀವಲ್ಲ, ವ್ಯಾಕರಣಾದಿ ಶಾಸ್ತ್ರಗಳನ್ನ, ಸೂರ್ಯ ವ್ಯಾಕರಣನೇ ಮೊಟ್ಟ ಮೊದಲನೇದು. ನಮ್ಮಲ್ಲಿ 9 ವ್ಯಾಕರಣ ಇದೆ. ಅದರಲ್ಲಿ ಪಾಣಿನಿಯವರು ಕೂಡ ಒಬ್ಬರಿದ್ದಾರೆ. ಆದ್ರೆ ಸೂರ್ಯ ವ್ಯಾಕರಣ, ಐಂದ್ರ ವ್ಯಾಕರಣ, ಹೀಗೆ ಬೇರೆ ಬೇರೆ ಇದೆ. ಆ ರೀತಿ ಸೂರ್ಯನನ್ನ ಗುರುವಾಗಿ ಪಡೆದು ಅವನು ಪಡ್ಕೊಂಡಿದ್ದಾನೆ. ಆದ್ರಿಂದ ಅವರೆಲ್ಲರಿಗೆ ಕೈ ಮುಗಿದು ನಾನು ಹೋಗುವುದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ. ಆಮೇಲೆ ತಾನೇನು ಮಾಡ್ದ, ಕೈಯನ್ನ ಪೂರ್ವದ ದಿಕ್ಕಿಗೆ ತಿರುಗಿಸಿಕೊಂಡು ತನ್ನ ತಂದೆಗೆ ನಮಸ್ಕಾರ ಮಾಡ್ದ. ಆಮೇಲೆ ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡ್ದ. ಆಮೇಲೆ ಸಮುದ್ರಕ್ಕೆ ಬಂದು ಸೇರುವ ಅನೇಕ ಸರೋವರಗಳು, ನದಿಗಳು, ಎಲ್ಲರಿಗೂ, ಅವರಿಗೆ ಬಂಧುವರ್ಗ ಇರ್ತಾರಲ್ಲ ನದಿಗಳಿಗೆ, ಅವರೆಲ್ಲರಿಗೂ ನಮಸ್ಕಾರ ಮಾಡಿ ತನ್ನ ಜೊತೆಯವರಿದ್ದಾರಲ್ಲ ಅವರೆಲ್ಲರನ್ನು ಕೂಡ ನಾನು ಹೋಗಿ ಬರ್ತೀನಿ ಅನುಮತಿ ಕೊಡಿ ಅಂದು, ಹಿರಿಯರಿದ್ದಾರಲ್ಲ ಜಾಂಬವಂತ ಮೊದಲಾದವರು, ನೀಲ, ಅವರಿಗೆಲ್ಲ ಪ್ರದಕ್ಷಿಣ ನಮಸ್ಕಾರವನ್ನ ಮಾಡಿ
ಈಗ ಅವನು ಹೊರಟ. ಕಾಮರೂಪಿಭಿರಾವಿಷ್ಟಮಭೀಕ್ಷ್ಣಂ ಸಪರಿಚ್ಛದೈಃ ಯಕ್ಷ ಕಿನ್ನರ ಗಂಧರ್ವೈಃ ದೇವಕಲ್ಪೈಶ್ಚ ಪನ್ನಗೈಃ ಸೇವ್ಯಮಾನೆ ಗಿರಿಶ್ರೇಷ್ಠೆ ಬಹುನಾಗವರಾಯುತೆ ತಿಷ್ಠನ್ ಕಪಿವರಸ್ತತ್ರ ಹೃದೆ ನಾಗ ಇವಾ ಬಭೌ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ ಅಂಜಲಿಂ ಪ್ರಾಂಗುಖಃ ಕುರ್ವನ್ ಪವನಾಯಾತ್ಮಯೋನಯೇ ಮನಸಾ ವಂದ್ಯ ರಾಮಾಯ ಲಕ್ಷ್ಮಣಾಯ ಮಹಾಹರಿಃ ಸರಿತಃ ಸಾಗರಾಂಶ್ಚಾಪಿ ಪ್ರಣಮ್ಯ ಶಿರಸಾ ಹರಿಃ ಜ್ಞಾತೀನ್ಸ್ತಾನ್ ಸಂಪರಿಷ್ವಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ ಅತಿಷ್ಠನ್ ಮಾರ್ಗಮಾವೃತ್ಯ ಪುಣ್ಯಂ ವಾಯುನಿಷೇವಿತಂ ಪುನರಾಗಮನಾಯೇತಿ ವಾನರೈರಭಿಪೂಜಿತಃ ಇಹೈವ ತಿಷ್ಠತೇತ್ಯುಕ್ತ್ವಾ ಉಕ್ತ್ವಾನಲ್ಲಿ ವ ಅದು ಉಚ್ಚಾರ ಬರ್ದೇ ಇದ್ದವರು ಬೇರೆ ಬೇರೆ ಹೇಳಿಕೊಂಡು ಅಭ್ಯಾಸ ಮಾಡ್ಬೇಕು. ವ ಇತ್ಯುಕ್ತ್ವಾ ಪ್ರದಕ್ಷಿಣಮಥಾಕರೋತ್ ತತೋ ಹಿ ವವೃಧೇ ಗಂತುಂ ದಕ್ಷಿಣಾಂ ದಿಶಂ ಪ್ಲವಂಗ ಪ್ರವರೈರ್ದೃಷ್ಟಃ ಪ್ಲವನೆ ಕೃತನಿಶ್ಚಯಃ ವವೃಧೆ ರಾಮವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು ನಿಷ್ಪ್ರಮಾಣ ಶರೀರಸ್ಸನ್ ಲಿಲಂಘ ಇಷುರರ್ಣವಂ ಪ್ರಗೃಹ್ಯ ಬಲವಾನ್ ಬಾಹು ಲಂಕಾಮಭಿಮುಖಸ್ಥಿತಃ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ ಸ ಚಚಾಲಾಚಲಶ್ಚಾಪಿ ಮುಹೂರ್ತಂ ಕಪಿ ಪೀಡಿತಃ ತರೂಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮತಾ ಅಶಾತಯತ್ ಈಗ ಅವನು ವಾಯು ಮಾರ್ಗದಲ್ಲಿ ಹೋಗ್ಬೇಕು ತಾನೆ. ಆದ್ರಿಂದ ವಾಯು ಮಾರ್ಗ ಪುಣ್ಯವಂತರ ಮಾರ್ಗ. ಪುಣ್ಯವಂತರಾದವರು ಅಲ್ಲಿ ಸಂಚರಿಸ್ತಾ ಇರ್ತಾರೆ.
ಮೇಲೆ ನಾವು ಹೇಳಿದ್ವಲ್ಲ, ಯಕ್ಷ, ಕಿನ್ನರ, ಗಂಧರ್ವ ಅವರೆಲ್ಲರೂ ಒಂದೊಂದು ಹಂತಗಳಲ್ಲಿ ಇರ್ತಾರೆ. ಹಾಗಿರುವಂತ ಆ ವಾಯು ಮಾರ್ಗವನ್ನ ತಾನು ಪ್ರವೇಶ ಮಾಡಬೇಕು ಅನ್ನುವುದಾಗಿ ಇವನು ನಿರ್ಣಯ ಮಾಡಿಕೊಂಡು ಬಂಧುಗಳನ್ನೆಲ್ಲ ತನ್ನ ಸಮವಯಸ್ಕರಾದರೆ ಅಪ್ಪಿಕೊಂಡ, ಹಿರಿಯರಾದರೆ ನಮಸ್ಕಾರ ಮಾಡ್ದ, ಎಲ್ಲರ ಅನುಮತಿಯನ್ನ ತಕೊಂಡು ಹೋಗ್ತಾ ಇದ್ದಾನೆ. ಆಗ ಬೇರೆ ವಾನರರೆಲ್ಲ ಇದ್ರಲ್ಲ, ಕ್ಷೇಮವಾಗಿ ಹನುಮಂತ ಹಿಂತಿರುಗಿ ಬರ್ಲಿ, ದೇವರೇ ಹನುಮಂತನ ಪ್ರಯಾಣ ಸುಮುಖವಾಗ್ಲಿ, ಸುಸೂತ್ರವಾಗ್ಲಿ, ಯಶಸ್ವಿಯಾಗ್ಲಿ, ಅವನು ತನ್ನ ಕಾರ್ಯವನ್ನ ಸಾಧನೆ ಮಾಡಿಕೊಂಡು ಯಶಸ್ವಿಯಾಗಿ ಹಿಂತಿರುಗಿ ಬರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಅವನಿಗೆ ಪೂಜೆ ಮಾಡಿದ್ರು. ಅಂದ್ರೆ ಅವನಿಗೆ ಬಲವನ್ನ ಕೊಟ್ರು, ಹೋಗಿ ಬಾ, ಒಳ್ಳೇದಾಗ್ಲಿ, ಯಶಸ್ವಿಯಾಗಿ ಬಾ, ಆ ರೀತಿಯಾಗಿ ಅವನಿಗೆ ಹೇಳಿದ್ರು. ಹಾಗೆ ಅವರ ಜೊತೆ ಮುಂದೆ ಬಂದ ಮೇಲೆ ಒಂದು ಜಾಗದಲ್ಲಿ ಅವನು ಹೇಳ್ದ, ನೀವೆಲ್ಲ ಇಲ್ಲೇ ಇರಿ, ಇನ್ನು ಮುಂದಕ್ಕೆ ನನ್ನ ಜೊತೆ ಬರ್ಬೇಡಿ, ನಾನು ಹೋಗ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಅವನು ಪ್ರದಕ್ಷಿಣೆ ಮಾಡಿ ಈಗ ಬೆಳೆಯೋದಕ್ಕೆ ಆರಂಭ ಆದ. ದಕ್ಷಿಣ ದಿಕ್ಕಿನ ಕಡೆಗೆ ಹೋಗೋದಕ್ಕೆ ನಿರ್ಣಯ ಮಾಡಿಕೊಂಡು ಬೆಳೆಯೋದಕ್ಕೆ ಆರಂಭ ಆದ. ಬಲಿಷ್ಠವಾದ ಶರೀರವನ್ನ ಪಡ್ಕೊಂಡ. ಅವರೆಲ್ಲರೂ ಕೂಡ ನೋಡ್ತಾ ಇರುವಂತೆ ರಾಮನ ವೃದ್ಧಿಗಾಗಿ, ಅಂದ್ರೆ ರಾಮನ ಶ್ರೇಯಸ್ಸಿಗಾಗಿ, ರಾಮನ ಅಭಿವೃದ್ಧಿಗಾಗಿ ಇವನು ಬೆಳೀತಾ ಇದ್ದಾನೆ. ಹೇಗೆ ಬೆಳೀತಿದ್ದಾನಪ್ಪ ಅಂದ್ರೆ, ಈ ಹುಣ್ಣಿಮೆಯ ಕಾಲದಲ್ಲಿ ಸಮುದ್ರ ಉಕ್ಕುತ್ತಲ್ಲ, ಎಲ್ಲಿ ಆಕಾಶನೇ ಮುಟ್ಟು ಬಿಡುತ್ತೋ ಆ ರೀತಿಯಲ್ಲಿ ಇವನು ಬೆಳೀತಾ ಇದ್ದಾನೆ. ಅವನ ಶರೀರನ ಅಳತೆ ಮಾಡಕ್ ಆಗಲ್ವಂತೆ, ನಿಷ್ಪ್ರಮಾಣ, ಅಳತೆ ಮಾಡಕ್ಕೆ ಏನೂ ಪ್ರಮಾಣವಿಲ್ಲ, ಅಷ್ಟು ದೊಡ್ಡ, ಅಷ್ಟು ಗಾತ್ರವಾಗಿ ಅವನು ಬೆಳೆದ. ಲಿಲಂಘಯಿಷು ಅಂದ್ರೆ ದಾಟುವ ಇಚ್ಛೆ, ದಾಟುವ ಆಸೆ, ಸಮುದ್ರವನ್ನ ದಾಟುವ ಆಸೆಯಿಂದ ಎತ್ತರ ಗಾತ್ರವಾಗಿ ಬೆಳೆದ. ಮತ್ತೆ ತನ್ನ ಬಲಿಷ್ಠವಾದ ತೋಳುಗಳನ್ನ ಹೀಗ್ ಮಾಡಿಕೊಂಡ. ಒಂದು ಸಲಿ ಲಂಕೆಯ ಕಡೆಗೆ ಹೋಗುವುದಕ್ಕೋಸ್ಕರ ಕಾಲನ್ನ ಒದರಿದ ಆ ಬೆಟ್ಟದ ಮೇಲೆ ಹತ್ತುವ ಒಂದು ಇದರೊಳಗೆ. ಹಾಗೆ ಅವನು ಕಾಲನ್ನ ಒದರಿ ಕೈಯಿಂದ ಬೆಟ್ಟವನ್ನ ಹೀಗೆ ಮಾಡಿದಾಗ ಬೆಟ್ಟದಲ್ಲಿದ್ದ ಮರಗಳಿತ್ತಲ್ಲ, ಮರಗಳೆಲ್ಲ ಅಲುಗಾಡಿ ಹೂವೆಲ್ಲ ಬಿದ್ದೋಯ್ತು. ಮರಗಳಲ್ಲಿದ್ದ ಹೂವೆಲ್ಲ ಬಿತ್ತು. ಅದ್ ನೋಡಿದ್ರೆ ಇಡೀ ಪರ್ವತ ಹೂವಿನ ಪರ್ವತನೋ ಅನ್ನುವಂತಾಯ್ತು. ಇಲ್ಲಿ ಒಂದು ಸಂಕೇತ ಏನಪ್ಪಾ ಅಂದ್ರೆ, ನಾವು ದೃಢ ನಿಶ್ಚಯ ಮಾಡ್ಕೊಂಡಿದ್ದಾಗ, ಇವನು ಹೇಗೆ ಕೃತ ನಿಶ್ಚಯ ಅಂತಿದೆಯಲ್ಲ, ದೃಢ ನಿಶ್ಚಯ ಇದ್ದಾಗ ದೇವತಾದಿಗಳ ಎಲ್ಲ ಅನುಕೂಲ ಒದಗಿ ಎಷ್ಟೇ ಕಠಿಣತಮವಾದ ಮಾರ್ಗ ಆಗಿದ್ರೂ ಕೂಡ, ಹೇಗೆ ಈ ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ಆಧ್ಯಾತ್ಮಿಕ ಮಾರ್ಗ, ಕತ್ತಿಯ ಅಲುಗಿನ ಮಾರ್ಗ, ಅಷ್ಟು ಕಠಿಣವಾಗಿದ್ರು ಭಗವತ್ ಕೃಪೆ, ಗುರು ಕೃಪೆ, ಬಂಧುವರ್ಗದ ಕೃಪೆ, ಹಿರಿಯರೆಲ್ಲರ ಆಶೀರ್ವಚನ ಇದ್ರೆ ಅದು ಹೂವಿನಂತ ಆಗಿಬಿಡುತ್ತೆ. ಆ ರೀತಿ ಅವನಿಗೆ ಪುಷ್ಪ ಎಲ್ಲ ಕಡೆಯಲ್ಲಿ ಹೂವು, ಅಷ್ಟು ಮರದ ಹೂವುಗಳು ಉದುರಿ ಒಳ್ಳೆ ಹೂವಿನ ಇದರಂತೆ ಆಗಿಬಿಡ್ತು. ಆ ಬೆಟ್ಟ ನಡುಗಿ, ಆ ಬೆಟ್ಟದ ಕಪಿಯ ಒಂದು ಹೆಜ್ಜೆಯಿಂದ ಕಪಿ ಇನ್ನು ಪೂರ್ತಿ ಬೆಟ್ಟಕ್ಕೆ ಏರಿಲ್ಲ, ಆ ಮೊದಲ ಇದರ ಒಳಗಡೆನೆ ಅಲ್ಲಿದ್ದ ಮರಗಳಲ್ಲೆಲ್ಲ ಮೇಲೆ ತೂಗಾಡ್ತಾ ಇತ್ತು ಹೂವು. ಆ ಹೂವೆಲ್ಲ ಬಿದ್ದು ಬೆಟ್ಟ ಹೂವಿನಂತ ಆಗ್ಬಿಡ್ತು. ಅಂದ್ರೆ ಇವನ ದಾರಿ, ಹೂವಿ ಹಾಸಿದ ದಾರಿ ಅಂತ ಆಯ್ತು. ಇಹ ಇವ ಅತಿಷ್ಠನ್ ಮಾರ್ಗಮಾವೃತ್ಯ ಪುಣ್ಯಂ ವಾಯು ನಿಷೇದಿತಂ ಪುನರಾಗಮನಾಯೇತಿ ವಾನರೈರಭಿಪೂಜಿತಃ ಇಹೈವ ತಿಷ್ಠತೇತ್ಯುಕ್ತ್ವಾ ಪ್ರದಕ್ಷಿಣಮಥಾಕರೋತ್ ತತೋ ಹಿ ವವೃಧೇ ಗಂತುಂ ದಕ್ಷಿಣಾಂ ದಿಶಂ ಪ್ಲವಂಗ ಪ್ರವರೈರ್ದೃಷ್ಟಃ ಪ್ಲವನೆ ಕೃತ ನಿಶ್ಚಯಃ ವವೃಧೇ ರಾಮ ವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು ನಿಷ್ಪ್ರಮಾಣ ಶರೀರಃ ಸನ್ ಲಿಲಂಘಯಿಷುರರ್ಣವಂ ಪ್ರಗೃಹ್ಯ ಬಲವಾನ್ ಬಾಹು ಲಂಕಾಮಭಿಮುಖ ಸ್ಥಿತಃ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ
ಸ ಚಚಾಲಾಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಃ ತರೂಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾತಯತ್ ತೇನ ಪಾದಪಮುಕ್ತೇನ ಪುಷ್ಪೌಘೇನ ಸುಗಂಧಿನಾ ಸರ್ವತಃ ಸಂವೃತಃ ಶೈಲೋ ಬಭೌ ಪುಷ್ಪಮಯೋ ಯಥಾ ಪೀಡ್ಯಮಾನಸ್ತು ಬಲಿನಾ ಮಹೇಂದ್ರಸ್ತೇನ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಮತ್ತ ಇವ ದ್ವಿಪಃ ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನಃ ಸ ಪರ್ವತಃ ರೀತಿರ್ನಿರ್ವರ್ತಯಾಮಾಸ ಕಾಂಚನಾಂಜನರಾಜತೀಃ ಮುಮೋಚ ಚ ಶಿಲಾಶೈಲೋ ವಿಶಾಲಾಃ ಸಮನಃಶಿಲಾಃ ಮಧ್ಯಮೇನಾರ್ಚಿಷಾ ಜುಷ್ಟೋ 0 ತೆಗೆದು ಬಿಡ್ಬೇಕು. ಮಧ್ಯಮೇನಾರ್ಚಿಷಾ ಜುಷ್ಟೋ ಧೂಮರಾಜೀರಿವಾನಲಃ ಹರಿಣಾ ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವಶಃ ಗುಹಾವಿಷ್ಟಾನಿ ಭೂತಾನಿ ವಿನೇದುರ್ವಿಕೃತೈಸ್ವರೈಃ. ಈಗ ಇವನು ಆ ಪರ್ವತವನ್ನ ಹತ್ತಕ್ಕೆ ಹೋದ್ನಲ್ವಾ, ಅವನ ಕಾಲಿಂದ ಅವನು ಮೆಟ್ಟಿದಾಗ ಆ ಪರ್ವತದಲ್ಲಿ ಇದ್ದಂತ ಹೂವುಗಳು, ಮರಗಳಲ್ಲಿ ಇದ್ದಂತ ಹೂವುಗಳೆಲ್ಲ ಬಿದ್ದು ಅತ್ಯಂತ ಪರಿಮಳದಿಂದ ಕೂಡಿರುವ ಹೂವುಗಳು, ಆ ಇಡೀ ಪರ್ವತ ಹೂವಿನ ಪರ್ವತ ಆಗ್ಬಿಡ್ತು. ಅಂದ್ರೆ ಇವನ ದಾರಿ ಸುಸೂತ್ರವಾಗುತ್ತೆ, ಸುಮುಖವಾಗುತ್ತೆ, ಇವನು ತನ್ನ ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸ್ತಾನೆ ಅನ್ನುವಂತೆ ಪುಷ್ಪಾಂಜಲಿಯ ತರಹ ಮತ್ತೆ ಅನುಕೂಲದ ತರಹ ಆ ಬೆಟ್ಟ ಆಯ್ತು. ಅದು ಒಂದು ಸಂಕೇತ. ಆಮೇಲೆ ಅವನೇನ್ ಮಾಡ್ದ, ಕಾಲಿನಿಂದ ಮೆಟ್ಟಿ ಪರ್ವತವನ್ನ ಕೈಯಿಂದ ಹೀಗೆ ಮಾಡಿದ್ನಲ್ಲ, ಆಗ ಮಹೇಂದ್ರ ಗಡಗಡ ನಡುಗುಬಿಟ್ಟ. ಆ ಪರ್ವತದ ಹೆಸರು ಮಹೇಂದ್ರ ಪರ್ವತ ಗಡಗಡ ನಡುಗುಬಿಟ್ಟ. ಹಾಗೆ ನಡುಗಿದಾಗ ಅವನ ಒಳಗಡೆ ಎಲ್ಲೆಲ್ಲೂ ನೀರುಗಳಿತ್ತಲ್ಲ, ಅಂದ್ರೆ ನೀರಿನ ಧಾರೆಗಳು, ಅದೆಲ್ಲ ಕಲ್ಲು ಬಂಡೆಗಳ ಮೇಲೆ ಹರಿತಾ ಸಂದಿಗೊಂದಿಗಳೊಳಗೆ ತಿರುಗುತ್ತಾ ಚೋರು ಅಂದ್ರೆ ವೇಗವಾದ ಝರಿಗಳ ತರಹ ಅದರ ನೀರು ಹರಿಯೋದಕ್ಕೆ ಆರಂಭ ಆಯ್ತು. ಅದು ಒಳ್ಳೆ ಭಯದಿಂದ ಇವನು ನಡುಗುತ್ತಾ ಮೈ ಬೆವರು ಕಿತ್ಕೊಂಡ್ಬಿಡ್ತೋ ಅನ್ನೋ ಹಾಗೆ ಅವನ ಮೈಯಿಂದ ನೀರು ಹರಿಯೋದಕ್ಕೆ ಆರಂಭ ಆಯ್ತು. ಹಾಗೆ ಆ ಬಲಿಷ್ಠನಾದಂತಹ ಹನುಮ ತನ್ನ ಒಂದು ಬಲದಿಂದ ಒತ್ತಿದನಲ್ಲ ಪರ್ವತವನ್ನ, ಆಗ ಪರ್ವತದ ಒಳಗಡೆ ಅನೇಕ ರೀತಿಯ ಚಿನ್ನ ಎಲ್ಲ ಗಣಿಗಳ ತರಹದಿತ್ತು. ಚಿನ್ನ, ಬೆಳ್ಳಿ ಇತ್ಯಾದಿ. ರಾಜತ ಅಂದ್ರೆ ಬೆಳ್ಳಿ, ಕಾಂಚನ ಚಿನ್ನ.
ಆ ಚಿನ್ನ ಬೆಳ್ಳಿ ಎಲ್ಲ ಹೊರಗಡೆ ಬಂದ್ಬಿಡ್ತೋ ಅನ್ನುವ ಹಾಗೆ ಆ ಬೆಟ್ಟ ಕಾಂತಿಯುಕ್ತ ಆಯ್ತು. ಹನುಮಂತನ ಒಂದು ಸಂಸ್ಪರ್ಶದಿಂದ ಬೆಟ್ಟ ಕಾಂತಿಯುಕ್ತ ಆಯ್ತು. ಅಷ್ಟೇ ಅಲ್ಲದೆ ಅಲ್ಲಿ ಮನಶಿಲೆ ಅಂತ ಒಂದು ಶಿಲೆ ಇದೆ. ಆ ಮನಶಿಲೆ ಏನಪ್ಪಾ ಅಂದ್ರೆ ಬೇಗ ಕರಗುತ್ತೆ, ಮೃದು ಶಿಲೆ ಅದು. ಆ ರೀತಿಯಾದ ಮನಶಿಲೆಗಳಲ್ಲಿ ಮತ್ತೆ ಅಗ್ನಿ ಶಿಲೆಗಳು ಬೇರೆ ಇರುತ್ತೆ, ಅವುಗಳು ಬೆಂಕಿ ಪ್ರಜ್ವಲಿಸುವಂತೆ ಆ ರೀತಿ ಆಗಿದ್ಯೋ ಅನ್ನೋ ಹಾಗೆ ಆ ಬೆಟ್ಟದಲ್ಲಿ ಈ ಮೇಲಿಂದ ನೀರು ಧುಮಿಕ್ತಾ ಇದೆ, ಮಧ್ಯದಲ್ಲಿ ಅಗ್ನಿಶಿಲೆಗಳು ಉಕ್ಕಿ ಬರ್ತಾ ಇದೆ, ಮನಶಿಲೆಗಳು ಅದೆಲ್ಲ ನೋಡಿದ್ರೆ ಹೇಗ್ ಕಾಣುತ್ತೆ ಅಂದ್ರೆ ನೀರು ಜೋರಾಗಿ ಬರುವಾಗ್ಲೂ ಕೂಡ ಹೊಗೆ ತರ ಕಾಣುತ್ತೆ. ಇಲ್ಲಿ KRS ಅಲ್ಲಿ ನಾವು ವಿಶ್ವೇಶ್ವರ ಕೆನಾಲ್ ಕಡೆ ಹೋದ್ರೆ ಎಷ್ಟೋ ದೂರಕ್ಕೆ ಒಳ್ಳೆ ಹೊಗೆ ಹೋಗ್ತಾ ಇರೋ ಆ ನೀರು ಬೀಳುವ ಫೋರ್ಸ್, ಆ ರೀತಿಯಲ್ಲಿ ಇಲ್ಲಿ ಎತ್ತರದಲ್ಲಿ ಹೊಗೆ ಹೋಗ್ತಾ ಇದೆಯೋ ಅನ್ನೋ ಹಾಗೆ. ಮಧ್ಯಮೇನಾರ್ಚಿಷ ಅನ್ನುವಾಗ ನಾವು ಕಾಲಿ ಕರಾಲಿ 7 ನಾಲಿಗೆಗಳಿದೆಯಲ್ಲ, ಅದರಲ್ಲಿ ಮಧ್ಯಮ ನಾಲಿಗೆನೋ ಅನ್ನೋ ಹಾಗೆ ಇವನು ಆ ಪರ್ವತ ನಮಗೆ ಪರ್ವತದ ಶಿಖರ ಹೀಗೆ ಅನ್ಕೊಳ್ಳಿ, ಇದು ನಾಲಿಗೆ ತರಹ, ಇಲ್ಲೆಲ್ಲ ನೀರಿನ ಧಾರೆಯಿಂದ ಹೊಗೆ ಮತ್ತೆ ಮನಶಿಲೆಗಳಿಂದ ಬರ್ತಾ ಇರುವಂತ ಈ ಅಗ್ನಿಯ ಸಾಲು, ಈ ಎಲ್ಲ ಜ್ವಾಲೆ ಇವೆಲ್ಲವನ್ನ ನೋಡ್ತಾ ನಮಗೆ ಈ ನಾಲಿಗೆ ಚಾಚಿ ಅಗ್ನಿ ಇದು ಮಾಡ್ತಿದ್ಯೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಮತ್ತೆ ಈ ರೀತಿಯಲ್ಲಿ ಇವನು ಈ ಅಗ್ನಿ ನಾಲಿಗೆ ಅನ್ನೋದನ್ನ ಹೇಳುವಾಗ ಅಗ್ನಿ ನಾಲಿಗೆಗಳ ಮೂಲಕ ತನ್ನ ಸಂದೇಶವನ್ನ ಹೇಳ್ತಾನೆ ಅಂತ ನಮ್ಮಲ್ಲಿ ಸಂಹಿತಾ ಗ್ರಂಥಗಳು ಹೇಳುತ್ತವೆ. ಆದ್ರಿಂದ ಹೋಮ ಮಾಡುವಾಗ ಬೇರೆ ಕಡೆಯಲ್ಲಿ ನಾವು ನೋಡ್ತೇವೆ, ಕಾಳಿದಾಸಾದಿಗಳು ಕೂಡ ಹೇಳುತ್ತಾರೆ, ಅಗ್ನಿ ಯಜ್ಞ ವೇದಿಕೆಯಲ್ಲಿ ಆ ಜ್ವಾಲೆಗಳ ಮೂಲಕ ಈ ರೀತಿ ಉತ್ತರ ಕೊಡ್ತಿದ್ದಾನೋ ಅನ್ನುವಂತೆ ಅಂತ ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ. ಈ ನಾಲಿಗೆ ಯಾವುದು ಕಾಲಿ ಕರಾಲಿ ಮೊದಲಾದ ನಾಲಿಗೆಗಳು, ಒಟ್ಟು ಆ ನಾಲಿಗೆಗಳ ಮೂಲಕ ಮಾತಾಡ್ತಾನೆ ಅಗ್ನಿ ಎನ್ನುವುದು ನಮ್ಮ ಪರಂಪರೆಯಲ್ಲಿ ಇರೋದು. ಅದನ್ನ ನಮಗೆ ತಿಳ್ಕೊಳಕ್ಕಾಗಲ್ಲ, ಆ ಭಾಷೆಯನ್ನ ಅರಿತಂತ ಜ್ಞಾನಿಗಳು ತಿಳ್ಕೊಳ್ತಾರೆ. ಇಲ್ಲಿ ಮುಖ್ಯವಾಗಿ ಹೇಳ್ತಿರೋದೇನು, ಅಗ್ನಿಯೂ ಕೂಡ ಇವನಿಗೆ ತನ್ನ ಶುಭಾಶಂಸನೆಯನ್ನ ಕೊಡ್ತಾ ಇದ್ದಾನೆ ಅನ್ನುವ ಒಂದು ಅರ್ಥದಲ್ಲಿ ತನ್ನ ಜ್ವಾಲೆಗಳ ಮೂಲಕ, ಅದಕ್ಕೆ ಮಧ್ಯಮೇನಾರ್ಚಿಷ, ಅವನು ಇವನನ್ನ ಹೋಗಿ ಬಾ, ನಿನ್ನ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಾ ಅನ್ನುವಂತೆ ಹೇಳ್ತಿದ್ದಾನೆ ಅನ್ನುವಂತೆ ಕಾಣ್ತಾ ಇದೆ. ಹಾಗೆ ಇದ್ದಂಥ ಇವನು ಜೋರಾಗಿ ಆ ಬೆಟ್ಟದ ಮೇಲೆ ಅದುಮಿದನಲ್ಲ, ಹಾಗೆ ಅದುಮಿದಾಗ ಗುಹೆಗಳೆಲ್ಲ ಪ್ರಾಣಿಗಳು ಇತ್ತು. ಆ ಪ್ರಾಣಿಗಳೆಲ್ಲ ಭಯದಿಂದ ಜೋರಾಗಿ ಗರ್ಜನೆ ಮಾಡಿದ್ವು. ಸಿಂಹಗಳು, ಹುಲಿಗಳು, ಚಿರತೆಗಳು ಎಲ್ಲ ಪ್ರಾಣಿಗಳು ಜೋರಾಗಿ ಗರ್ಜನೆಯನ್ನ ಮಾಡಿದ್ವು. ವಿಕಾರವಾದ ಸ್ವರಗಳಿಂದ ಗರ್ಜನೆ ಅಂದ್ರೆ ಭಯ. ಅದರಿಂದ ಹಾಗೆ ಅವುಗಳು ಈ ರೀತಿಯಾಗಿ ಮಹೇಂದ್ರನ ಒಂದು ಸ್ಥಿತಿ ಇತ್ತು ಅನ್ನುವುದನ್ನ ಹೇಳ್ತಾ ಇದ್ದಾರೆ. ತೇನ ಪಾದಪ ಮುಕ್ತೇನ ಪುಷ್ಪೌಘೇಣ ಸುಗಂಧಿನ ಸರ್ವತಃ ಸಂವೃತ ಶೈಲೋ ಬಭೌ ಪುಷ್ಪಮಯೋ ಯಥಾ ಪೀಡ್ಯಮಾನಸ್ತು ಬಲಿನಾ ಮಹೇಂದ್ರಸ್ತೇನ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಮತ್ತ ಇವ ದ್ವಿಪಃ ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನಃ ಸ ಪರ್ವತಃ ರೀತಿರ್ನಿರ್ವರ್ತಯಾಮಾಸ ಕಾಂಚನಾಂಜನರಾಜತೀಃ ಮುಮೋಚ ಚ ಶಿಲಾಶೈಲೋ ವಿಶಾಲಾಃ ಸಮನಃಶಿಲಾಃ ಮಧ್ಯಮೇನಾರ್ಚಿಷಾ ಜುಷ್ಟೋ ಧೂಮರಾಜೀರಿವಾನಲಃ ಹರಿಣಾ ಪೀಡ್ಯಮಾನೇನ ಹರಿ ಅಂದ್ರೆ ಇಲ್ಲಿ ಕಪಿ, ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವಶಃ ಗುಹಾವಿಷ್ಟಾನಿ ಭೂತಾನಿ ವಿನೇದುರ್ವಿಕೃತೈಸ್ವರೈಃ. ಓಂ ಪೂರ್ಣ
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् हरिः ॐ तत्सत् श्रीरामकृष्णार्पणमस्तु।